ಸಾಂಸ್ಕೃತಿಕ ಸಮೀಕ್ಷೆ ಯಾಕೆ ಮಾಡಕತ್ತೀವಿ ಅಂದ್ರೆ, ನೀವೆಲ್ಲ ಹೇಳ್ತೀರಲ್ಲ ಇವ್ರನ್ನ 2X ಸೇರಿಸ್ರಿ, ಇವ್ರನ್ನ 2X ಸೇರಿಸ್ರಿ, SC ಸೇರಿಸ್ರಿ, ST ಸೇರಿಸ್ರಿ ಅಂತ ಆ ಸಮೀಕ್ಷೆ ನೋಡಿ ಸೇರ್ಸಕ್ ಸಾಧ್ಯತೆ ಐತೆ. ಒಂದು ಯಾವುದೇ ಒಂದು ಜಾತಿಯ ಪಟ್ಟಿಗೆ ಸೇರಿಸ್ಬೇಕಂತಂದ್ರೆ ಒಂದು ಆಯೋಗ ಆಗ್ಬೇಕು. ಕುಲಶಾಸ್ತ್ರ ಅಲ್ಲ, ಕುಲಶಾಸ್ತ್ರ ಬೇರೆದಕ್ಕದು. ಮೊದಲು ಆಯೋಗ ಆಗ್ಬೇಕು, ಆಯೋಗದೊಳಗ ರೆಕಮೆಂಡೇಶನ್ ಬರ್ಬೇಕು. ರೆಕಮೆಂಡೇಶನ್ ಬಂದಾಗ ಅದನ್ನ ನಾವು ಸರ್ಕಾರಕ್ಕೆ ಕ್ಯಾಬಿನೆಟ್ ತರುವಂತ ಕೆಲಸವನ್ನು ಮಾಡಬೇಕು. ಎಲ್ಲರೂ ಹೇಳಕತ್ತಾರೆ, ನಾವು ಆ ಪ್ರಯತ್ನದೊಳಗಿದ್ದೀವಿ. ನನಗೇನು ಸಿಟ್ಟನು, ನಾನು ಸಣ್ಣ ಸಣ್ಣ ಸಮಾಜದೊಳಗೆ ಹುಟ್ಟಿ ಬೆಳೆದವ, ನನಗೊಂದು ಅವಕಾಶ ಸಿಕ್ಕಂತೆ ನಾನು ಸೇರಿಸ್ಬೇಕನ್ನೋನ, ಎಲ್ಲರನ್ನು ನನಗೊಂದು ಇತಿಹಾಸದೊಳಗ ಉಳಿಬೇಕನ್ನೋನ ನಾನು, ನನ್ನ ಆಸೆ ಇರ್ತದೆ ಇತಿಹಾಸದೊಳಗೆ ಸೇರ್ಬೇಕು. ಇಂತಿಂತ ಸಮಾಜಕ್ಕೆ ಹಿಂಗ್ ಮಾಡಿದೀವಿ ಅಂತಂದು ಒಂದ್ಸತಿ ಗೊತ್ತಾಗಬೇಕಂತ ನಮ್ಮ ಮುಖ್ಯಮಂತ್ರಿಗಳ ಆಸೆನೂ ಅದೈತೆ. ಇವತ್ತಿಗೂ ನಮ್ಮೇನು ಅಪ್ಪಣ್ಣ ಸ್ವಾಮಿಗಳದಾರಲ್ಲ, ನಾನು ಇವತ್ತು ಹೇಳ್ತೀನಿ, ಒಂದು ಹಿಂದುಳಿದ ಒಕ್ಕೂಟ ಅಂತ ಎಲ್ಲಾ ಸ್ವಾಮಿಗಳು ಸೇರಿ ಒಂದು ಒಕ್ಕೂಟ ಮಾಡ್ಕೊಂಡಾರ. ಇವ್ರನ್ನ ಅವಾಗ ಕರೆದು ಮಾತಾಡ್ಸಿರ್ತಾರ ನಮ್ಮ ಸಿದ್ದರಾಮಯ್ಯ ಸಾಹೇಬ್ರು. ಅದು ಸತ್ಯ ಐತಿ, ಇಲ್ಲಿ ಕೇಳ್ರಿ. ಸಿದ್ದರಾಮಯ್ಯ ಸಾಹೇಬ್ರಿಗೆ ಒಂದು ಕನ್ಸರ್ನ್ ಐತಿ. ಏನೈತಿ ಅಂದ್ರೆ, ಯಾರು ತುಳಿತಕ್ಕೊಳಗಾಗಿದಾರ, ಯಾರು ಸಮಾಜದೊಳಗ ಇನ್ನೂ ಕಷ್ಟದೊಳಗಿದಾರ, ಅವ್ರನ್ನ ಮೇಲೆತ್ತುವಂತ ಕೆಲಸಕ್ಕೆ ಅವ್ರದ ಚಿಂತನೆಗಳು. ನಾನು ರಾಜಕಾರಣ ಬಿಟ್ಟರು ಹೇಳ್ತೀನಿ, ರಾಜಕಾರಣ ಬಿಡ್ಲಾರ್ದವನಿಗೂ ಹೇಳ್ತೀನಿ. ನಾನು ಎಲ್ಲ ಪಕ್ಷ ನೋಡಿ ಬಂದೀನಿ. ರಾಜಕಾರಣ ಮಾತಾಡೋಕೆ ನನಗೆ ಇಷ್ಟ ಇಲ್ಲ. ನಮ್ಮಲ್ಲಿ ಚಿತ್ತರಿಗೆ ವೈದ್ಯರು ಅದಾರ, ಅವ್ರ ಜೊತೆಗೆ ಓಡಾಡಿದಾರ ನಾವೆಲ್ಲ. ಅವಾಗ ಏನ್ ಶಿವರಾಜ್ ತಂಗಡಿಗೆ MLA ಮಗ ಏನಲ್ಲ, ಶಿವರಾಜ್ ತಂಗಡಿಗೆ ಒಬ್ಬ ಗೌಂಡಿ ಮಗ. MLA ಹೇಳ್ಕೊಂತೀನಿ ನಾನು, ಒಬ್ಬ ಗೌಂಡಿ ಮಗ. ಇವತ್ತಿಲ್ಲಿ ಮಟ್ಟ ಬಂದಿನಂದ್ರೆ ನನ್ನ ಜೀವನ ಪೂರ್ತಿ ಹೋರಾಟವನ್ನು ಮಾಡ್ಕೊಂತಾನೆ ಬಂದಿದ್ದೀನಿ ನಾನು, ಒಂದು ಸಣ್ಣ ಸಮಾಜ. ಅದಕ್ಕೆ ನಾವು ನಮ್ಮ ಮಕ್ಕಳಿಗೆ ಏನ್ ಹೇಳ್ಬೇಕಂದ್ರೆ, ಮೊದಲು ಶಿಕ್ಷಣವನ್ನು ಕೊಡಬೇಕು. ಶಿಕ್ಷಣ ಕೊಟ್ಟ ಮೇಲೆ ನಾನು ನಮ್ಮ ಅಪ್ಪನಿಂದ ಬಾಡಿ ಕಟ್ಟಕ್ಕೆ ಹೋಗ್ಬೇಕಾಗಿತ್ತು, ಹೋಗ್ಲಿಲ್ಲ. ನಾನು ನಮ್ಮ ಅಪ್ಪನಿಂದ ಬಾಡಿ ಕಟ್ಟಕ್ಕೆ ಹೋಗ್ಬೇಕಾಗಿತ್ತು ಸ್ವಾಮೀಜಿ. ಹೈಸ್ಕೂಲ್ಗಿಂತ ಹೋಗ್ತಿದ್ದೆ ನಾನು. ಮನೆ ನಡೆಸೋದು ಬಹಳ ಕಷ್ಟಕರ ಪರಿಸ್ಥಿತಿ ಒಳಗೆ ಇದ್ದದ್ನಾಗ ಮನೆಗೆ ಅದಕ್ಕೂ ಹೋಗ್ತಿದ್ದೆ. ಆದ್ರೆ ನನಗನ್ಸಿದ್ದು, ನನ್ನ ತಂದೆ ಇವತ್ತು ನಮ್ಗೆ ಏನಾದ್ರೂ ಮಾಡಿದಾನ ಅಂತಂದ್ರೆ, ನಮ್ಮ ತಂದೆ ತಾಯಿ ಇಬ್ರು ಓದಿಲ್ಲ, ಆದ್ರೆ ಅವ್ರಿಬ್ರು ಮಾಡಿದ್ದೇನು ಕೆಲಸ ಅಂದ್ರೆ ಅಷ್ಟು ಮಕ್ಕಳನ್ನ ಎಜುಕೇಶನ್ ಅನ್ನ, ಶಿಕ್ಷಣವನ್ನು ಕೊಡಿಸುವಂತ ಕೆಲಸ. ಅದಕ್ಕೆ ಇವತ್ತು ನಾನು ಸಮಾಜದ ಬಂಧುಗಳ ಹತ್ರ ಕೈ ಮುಗಿದು ವಿನಂತಿಯನ್ನ ಮಾಡ್ತೇನೆ, ನಿಮ್ಮ ಮಕ್ಕಳಿಗೆ ನಿಮ್ ಉದ್ಯೋಗ ಕಳ್ಸಕ್ ಹೋಗ್ಬೇಡ್ರಿ, ದಯಮಾಡಿ ಅವ್ರಿಗೆ ಶಿಕ್ಷಣ ಕೊಡುವಂತ ಕೆಲಸ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಏನ್ ಹೇಳಿದ್ರು, ಮೂರನ್ನ ಅಳವಡಿಸಿರಿ ಜೀವನದೊಳ, ಒಂದು ಶಿಕ್ಷಣ, ಒಂದು ಸಂಘಟನೆ, ಇನ್ನೂ ಒಂದು ಹೋರಾಟ. ಇವು ಮಾಡ್ಲೇಬೇಕು. ಇವು ಮಾಡಿದಾಗನ ನಾವೇನೇನು ಗುರಿ ಇಟ್ಟಿರ್ತೀವಿ, ಏನೇನು ಗುರು ಸಾಧನೆ ಮಾಡ್ಬೇಕಂತ ಮಾಡಿವಿ, ಆ ಸಾಧನೆ ಮಾಡಕ್ ಹೋಗಕ್ ಸಾಧ್ಯತೆ ಆಗತ್ತೆ ಬಂಧುಗಳು. ಅದಕ್ಕೆ ಇವತ್ತ ನನಗೆ ಕೆಲವೊಂದಿಷ್ಟು ವಿಚಾರಗಳನ್ನು ಹೇಳಿದ್ರು. ನಾಮ ನಿರ್ದೇಶನ ಪರಿಷತ್ತು ಪ್ರಯತ್ನ ಮಾಡೋಣ, ಇಂದೆಲ್ಲ ನಾಳೆ ಸಿಗ್ತೈತೆ. ರಾಜ್ಯಾಧ್ಯಕ್ಷರ ಪ್ರಯತ್ನ ಮಾಡ್ಕೊಂತೀರೋನು, ಬಿಡೋದು ಬೇಡ. ನಾನಿದ್ದೀನಿ ನಿಮ್ ಜೊತೆಗೆ, ಹೋಗಿ ಹೇಳ್ತೀನಿ, ಈ ಸಮಾಜಕ್ಕೆ ಅವಕಾಶಗಳನ್ನ ಕೊಡ್ರಿ ಸರ್ ಅಂತಂತ ನಾನು ಹೇಳ್ತೀನಿ ಮುಖ್ಯಮಂತ್ರಿಗಳಿಗೆ. ನನ್ನ ಆಸೆನೇ ಏನೈತಂದ್ರ, ಈ ಜಯಂತಿಗೆ ಸಾಧ್ಯ ಇದ್ದಷ್ಟು ಮುಖ್ಯಮಂತ್ರಿಗಳನ್ನ ಕರ್ಕೊಂಬರೋ ಪ್ರಯತ್ನ ಮಾಡ್ಬಿಡ್ತೀನಿ. ಯಾಕಂದ್ರೆ ನನ್ನ ಭಾರ ಕಮ್ಮಿ ಆಗತ್ತೆ. ಏನೇನ ಮಾತಾಡ್ಬಿಡ್ತೀವಿ, ಮಾತಾಡಿದ್ಮೇಲೆ ಈಡೇರಲ್ಲ ಅಂದ್ರ, ಯಾಕಂದ್ರ ತಥಾಸ್ತು ಅನ್ನೋರು ದೇವ್ರು ಅವ್ರಲ್ಲ, ಆ ದೇವ್ರು ತಥಾಸ್ ಅನ್ಸಕ ನಾನು ಇಲ್ಲಿ ಕೆಲಸ ಬಂದು ತಥಾಸ್ ಅನ್ಸ ಅನಿಸ್ಬೇಕಂತ ಎಲ್ಲ ಪ್ರಯತ್ನಗಳನ್ನು ಮಾಡ್ತಿರ್ತೀನಿ. ಆದ್ರೆ ಒಂದು ಸತ್ಯ, ನಾನು 3 ಸತಿ ಶಾಸಕರಾಗಿದ್ದೀನಿ, 3 ಸತಿ ಸಚಿವನಾಗಿದ್ದೀನಿ. ಆದ್ರೆ ಎಲ್ಲಾ ಜಯಂತಿಗಳಿಗೆ ಬರುವಂತ ಮುಖ್ಯಮಂತ್ರಿ ಯಾರಾದ್ರೂ ಇದ್ರೆ ಈ ರಾಜ್ಯದೊಳಗ ಸನ್ಮಾನ್ಯ ಸಿದ್ದರಾಮಯ್ಯನವರು ಅಂತ ನಾನು ಬಹಳ ಹೆಮ್ಮೆ ಹೇಳ್ತೀನಿ. ಇವತ್ತು ಅನಿವಾರ್ಯ ಬರ್ದಿಲ್ಲ, ಇಲ್ಲಂದ್ರೆ ಬರ್ತಿದ್ರು. ಹೋದ ಸತಿನೂ ಅನಿವಾರ್ಯ ಆಯ್ತು, ಮಿಸ್ ಮಾಡಂಗಲ್ಲ. ನಾನು ಹೋಗ್ಬೇಕಾಗಿತ್ತು ಇವತ್ತು ಊರಿಗೆ. ನನಗೆ ಮುಖ್ಯಮಂತ್ರಿ ಹೇಳಿದ್ರು,
ಹಡಪದಪ್ಪಣ್ಣನ ಜಯಂತಿ ಐತಿ, ನೀನು ಮಂತ್ರಿ ಹೋಗ್ಲೇಬೇಕು ಅಂತ. ಅಂದ್ರೆ ಅಷ್ಟು ಸಣ್ಣ ವಿಚಾರ, ಸಣ್ಣ ವಿಚಾರದೊಳಗೂ ಅದು ವಿಶೇಷವಾಗಿ ಸಣ್ಣ ಕಮ್ಯುನಿಟಿಯವರು ಕಾರ್ಯಕ್ರಮ ಇದ್ದಾಗ ಅವ್ರು ಮಿಸ್ ಮಾಡೋದಲ್ಲ. ನನಗೆ ಪರ್ಸನಲ್ ಹೇಳ್ತಾರೆ, ನೀವು ಹೋಗಿ ಕಾರ್ಯಕ್ರಮ ಅಟೆಂಡ್ ಆಗಬೇಕು ಅಂದ್ರೆ ಅಷ್ಟು ಪ್ರಾಮಾಣಿಕವಾದಂತ ಅವ್ರಿಗೊಂದು ಇದೆ ಮುಖ್ಯಮಂತ್ರಿಗಳಿಗೆ. ಅದಕ್ಕೆ ಒಂದು 3-4 ಬೇಡಿಕೆಗಳನ್ನ ನನಗೆ ಕೊಟ್ಟಿದ್ದಾರೆ. ಒಂದು, ಕ್ಷೌರಿಕ ಅನ್ನೋ ಪದದ ಬೇರೆ ಒಂದು ಪದವನ್ನ ಬಳಕೆ ಮಾಡ್ತಾ ಇದ್ದಾರೆ ಅಂತಂದದ್ದು ಕೊಪ್ಪಳ ಜಿಲ್ಲೆದೊಳಗೆ ಆಗೈತೆ ಅಂತ ಹೇಳಿದ್ರು. ನನಗೆ ದಯಮಾಡಿ ಅದನ್ನು ಇನ್ನೊಂದ್ಸತಿ ಅದರದ್ದು ಪೂರ್ಣ ಮಾಹಿತಿಯನ್ನು ಕೊಡ್ರಿ ನನಗೆ. ಆಮೇಲೆ ನನಗೆ ನಮ್ಮ ಜಿಲ್ಲಾದವರು ನನ್ನ ಕ್ಷೇತ್ರದವ್ರು ಭಾಳ ಮಂದಿ ಬಂದಿರಿ, ಇಲ್ಲೇ ಒಂದು 2-3 ಗಾಡಿ ತಗೊಂಡು ಬಂದಿರಿ, ನಾನು ನೋಡಿದ್ದೀನಿ. ನಾನಲ್ಲಿ ನಾನು ಒಂದು ಪ್ಲಾಟನ್ನು ಕೊಡಿಸಿದ್ದೀನಿ ಸಮುದಾಯ ಭವನಕ್ಕೆ, ಸ್ವಂತ ರೊಕ್ಕ ಕೊಟ್ಟು ಪ್ಲಾಟ್ ಕೊಡಿಸಿದ್ದೀವಿ ಎಲ್ಲೇ ಕಾರ್ಟಿ ಒಳಗೆ. ಆಮೇಲೆ ಅಲ್ಲೆದಾರ ಹಿರಿಯರು ಈ ಸತೆ ಕನಗಿರಿ ಕೊಡಿಸ್ತೀವಿ, ಕನಗಿರಿಗೆ ಮಾಡ್ತೀವಿ. ಈ ಸತೆ ಕೊಡಿಸ್ತೀವಿ, ಈ ಸತೆ ಕನಗಿರಿಗೂ ಕೊಡಿಸುವಂತ ಕೆಲಸ ಮಾಡ್ತೀವಿ. ಅದಕ್ಕೆ ನೀವು ಬಂದಿಲ್ಲ, ಬರ್ಬೇಕು, ಅವಾಗ ಕಾಣ್ತಿರ್ಬೇಕು. ಮಗು ಹಡದ ತಾಯಿ ಮಗು ತೊಟ್ಟಲ್ದಾಗ ಹತ್ರನ ಕರೆದು ಹಾಲು ಕುಡಿಸ್ತಾಳ. ಹಳ್ಳಿಯಿಂದ ಹಾಲು ಕುಡಿಸೋ ಪ್ರಶ್ನೆ ಬರಂಗಿಲ್ಲ. ಅದಕ್ಕೆ ನಾನು ಅವಾಗ ಕಾರ್ಯಕ್ರಮದೊಳಗೆ ಕೈ ಮಾಡಿ ಮಾತಾಡೋದಕ್ಕಿಂತ ನಾನು ಬಂದದ್ನೇ ಭೇಟಿ ಆದ್ರೆ ನಿಶ್ಚಿತವಾಗಲೂ ಆ ಕೆಲಸವನ್ನು ಹೋಸತೆ ಮಾಡಿಕೊಟ್ಟಿದ್ದೀವಿ. ಅದ್ರ ಜೊತೆಗೆ ನಾವೇನ್ ತಿಳ್ಕೊಂಡಿದ್ವಿ ಅಂದ್ರೆ ಸವಿತಾ ಸಮಾಜ ಇದ್ರಾಗ ಸೇರೈತೆ ಅಂತ ತಿಳ್ತಾ ಇದ್ವಿ. ಅದು ಗೊತ್ತು ಎಲ್ಲ ಮಾಹಿತಿ ತಗೊಂಡಿದ್ವಿ. ಅದಕ್ಕೆ ಅವರನ್ನು ಸೇರ್ಸದ. ಅದಕ್ಕೆ ನಮ್ಮ ಹಣವಾಳದೊಳಗ ಅಲ್ಲಿನ ನಾವು ಒಂದು ಜಾಗಕ್ಕೆ ದುಡ್ಡು ಕೊಟ್ಟಂತ ಕೆಲಸವನ್ನು ಮಾಡಿದ್ದೀವಿ. ಹೋದ್ಸತೆ ಈ ಸತೆ ಕುಂದ್ರಪ್ಪ ಸಾಕ, ಅಯ್ಯೋ ಹೇಳಿದ್ ಬಾಳ ಹೇಳೋದ, ಕುಂದ್ರು ಹಂಗ ಅನ್ನೋದ್ರ 2 ತಾಸು ನಡೆದಿತ್ತು. ಕುಂದ್ರು ಸಮಾಧಾನ ಕುಂದ್ರು. ನಾನು ಇದೇ ಕೆಲಸ ಮಾಡ್ತಾ ಇದ್ದೀನಿ. ದಿನ ರವೀಂದ್ರ ಕಲಾಕ್ಷೇತ್ರ ಪಕ್ಕಕ್ಕೊಂದು ಮನೆ ಇದ್ರೆ ಇಲ್ಲೇ ಇರ್ತಿದ್ದೆ ನಾನು ದಿನ ಒಂದು ವರ್ಷಕ್ಕೆ 35 ಜಯಂತಿ ಮಾಡ್ತೀನಿ. ಸಮಾಧಾನ ಆಮೇಲೆ ಸಿಗ ನನಗ ವೇದಿಕೆ ಮೇಲೆ ಹೇಳಿದ್ರೆ ದೊಡ್ಡ ಸ್ಥಳ ಅಲ್ಲ, ಸಮಾಧಾನ ಇರು. ಅದಕ್ಕೆ ಬಂಧುಗಳೇ, 2A ಬಗ್ಗೆ ಒಂದು ವಿಚಾರವನ್ನ ಪ್ರಸ್ತಾಪ ಮಾಡಿದ್ದೀವಿ. ನಿಜವಾಗಲೂ ಅದರ ಅವಶ್ಯಕತೆ ಇದೆ, ನನಗೂ ಗಮನದಾಗಿದೆ. ಅದನ್ನ ಈ ಸತೆ ನಮ್ಮ ಇವರು ಜಯಪ್ರಕಾಶ್ ಹೆಗಡೆ ಅವರು ಕೊನೆಗೆ ಒಂದು ಇದನ್ನು ಕೊಟ್ರು, ಏನು ಆಯೋಗದ ವರದಿ ಕೊಟ್ರು ಸ್ವಾಮೀಜಿ. ಅದರೊಳಗ ನಿಮ್ಮದು ಸಮಾಜದವ್ರದ್ದು ಸೇರಿಸಿಕೊಟ್ಟಿದ್ದಾರೆ. ಅದು ಸ್ವಾಮೀಜಿ ಯಾವುದೇ ಒಂದು ಪಟ್ಟಿ ಒಳಗೆ ಸೇರಿಸ್ಬೇಕು, 2A ಮಾಡ್ಬೇಕು, ಮತ್ತೊಂದು ಮಾಡ್ಬೇಕು ಅಂತಂದ್ರೆ ಒಂದಿಷ್ಟು ಪ್ರೊಸೀಜರ್ಸ್ಗಳು ಅದಾವು. ಸಹಜವಾಗಿ ಎಲ್ಲ ನಿಂತಲ್ಲೇ ನಾವು ಭಾಷಣ ಮಾಡ್ಬಿಡ್ತೀವಿ. ಆದ್ರೆ ಅಷ್ಟು ಸರಳವಾದಂಥದ್ದು ಅಲ್ಲ. ಯಾಕಂದ್ರೆ ಜೇನುಗೂಡಿ ಕಲ್ಲೋಗ್ಯೋದು ಒಂದ, ಕೆಲವೊಂದಿಷ್ಟು ಜಾತಿ ಪಟ್ಟಿಗೆ ಸೇರಿಸೋದು ಒಂದ. ಬಹಳಷ್ಟು ನಿಜವಾದ ವಾಸ್ತವ ಸತ್ಯ ನಿಮಗೆ ಕೊಡ್ಲೇಬೇಕು. ನಾನು ಪ್ರಾಮಾಣಿಕವಾಗಿ ಆ ಇಲಾಖೆ ಮಂತ್ರಿಯಾಗಿ ಹೇಳ್ತೀನಿ, ನಾನು ನಿಮ್ಮ ಜೊತೆಗೆ